ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಕಾವೇರ್ತಾ ಇದೆ ದಾವಣಗೆರೆ ದಕ್ಷಿಣ ಉಪಚುನಾವಣಾ ಕದನ. ಕಾಂಗ್ರೆಸ್ ಬೆನ್ನಲ್ಲೇ ಬಿಜೆಪಿಯಲ್ಲೂ ಕೂಡ ಎರಡೂ ಬಣಗಳ ನಡುವೆ ಇದೀಗ ಟಿಕೆಟ್ನ ಫೈಟ್ ಏರ್ಪಟ್ಟಿದೆ. ಟಿಕೆಟ್ಗಾಗಿ ಜಿಎಂ ಸಿದ್ದೇಶ್ವರ್ ಮತ್ತೆ ಎಂಪಿ ರೇಣುಕಾಚಾರ್ಯ ಟೀಮ್ ಕಸರತ್ತನ್ನ ನಡೆಸ್ತಾ ಇದೆ. ಬುಧವಾರ ರಾತ್ರಿ ನಡೆದ ಕೋರ್ ಕಮಿಟಿಯಲ್ಲೂ ಕೂಡ ಟಿಕೆಟ್ನ ಗೊಂದಲ ಬಗೆಹರಿದಿಲ್ಲ. ದಾವಣಗೆರೆ ಭಿನ್ನಮತ ಬಗ್ಗೆ ಕೋರ್ ಕಮಿಟಿಯಲ್ಲಿ ಸದಾನಂದ ಗೌಡ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆಗೆ ರಾಧಾ ಮೋಹನ್ ದಾಸ್ ಅವರು ಕೂಡ ಮುಂದಾಗಿದ್ರು. ಆಕಾಂಕ್ಷಿಗಳ ಫೈನಲ್ ಪಟ್ಟಿಗೆ ಸಂಬಂಧಪಟ್ಟಂತೆ ಸಭೆಗೆ ಮುಂದಾಗಿದ್ದಂತಹ ರಾಜ್ಯ ಉಸ್ತುವಾರಿ ಗೊಂದಲ ಇತ್ಯರ್ಥಕ್ಕೆ ಫಿಸಿಕಲ್ ಸಭೆ ಮಾಡಿ ಅಂತ ಮಾಜಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಧಾ ಮೋಹನ್ ದಾಸ್ಗೆ ನೀವೇ ರಾಜ್ಯಕ್ಕೆ ಆಗಮಿಸಿ ಅಭ್ಯರ್ಥಿಯನ್ನ ಫೈನಲ್ ಮಾಡಿ ನಂತರ ಹೈಕಮಾಂಡ್ಗೆ ತಲುಪಿಸಿ ಅಂತ ಹೇಳಿದ್ದಾರೆ ಕೋರ್ ಕಮಿಟಿಯ ಹಿರಿಯ ನಾಯಕರು. ಹೀಗಾಗಿ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇದೆ ಮಹತ್ವದ ಕೋರ್ ಕಮಿಟಿ ಸಭೆ. ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ಅಂತಿಮ ಚರ್ಚೆಗಳಾಗ್ತಾ ಇದೆ. ಇಂದಿನ ಸಭೆಯಲ್ಲಾದ್ರೂ ಫೈನಲ್ ಆಗುತ್ತಾ ಉಪಚುನಾವಣಾ ಅಭ್ಯರ್ಥಿಗಳ ಲಿಸ್ಟ್? ಆ ಪಟ್ಟಿಯನ್ನ ರಾಧಾ ಮೋಹನ್ ದಾಸ್ ಜೊತೆ ಕೇಂದ್ರಕ್ಕೆ ತಲುಪಿಸಲಿರುವಂತಹ ಕೋರ್ ಕಮಿಟಿ ನಿನ್ನೆಯಷ್ಟೇ ಸಭೆಯಾಗಿದೆ. ಆ ಸಭೆಯಲ್ಲೂ ಕೂಡ ಒಮ್ಮತ ಮೂಡು ಬಂದಿಲ್ಲ. ಸೊ ಹಾಗಾಗಿ ಇವತ್ತು ನೇರವಾಗಿ ಖುದ್ದು ಭೇಟಿ ಕೊಟ್ಟಿದ್ದಾರೆ, ಸಭೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಾದ್ರೂ ಈ ಸಭೆ ಆದ ನಂತರ ಒಮ್ಮತ ಮೂಡ್ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಸಭೆ ಇದೆ, ಸಭೆಯಲ್ಲಾದರೂ ಇತ್ಯರ್ಥವಾಗುತ್ತಾ ಅನ್ನೋದು ಪ್ರಶ್ನೆಯಾಗಿದೆ. ಸದ್ಯಕ್ಕೆ ರಾಧಾ ಮೋಹನ್ ದಾಸ್ ಅವರು ಖುದ್ದು ಅವರೇ ಹಾಜರಾಗಿದ್ದಾರೆ. ಅವರಿಗೆ ಒಂದಷ್ಟು ಸಲಹೆಗಳನ್ನ ಹಿರಿಯ ನಾಯಕರು ಕೂಡ ಕೊಟ್ಟಿದ್ದಾರೆ. ಫಿಸಿಕಲಿ ನೀವೇ ಬಂದು ಭೇಟಿಯಾಗಿ ಈ ಒಂದು ಗೊಂದಲ ಏನಿದೆ, ಆ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿ ಅಂತ ಹೇಳಿ. ನಾವು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ದಾವಣಗೆರೆ ಮತ್ತೆ ಬಾಗಲಕೋಟೆ ಉಪಚುನಾವಣಾ ಅಭ್ಯರ್ಥಿಗಳ ಹೆಸರು ಅಂತಿಮ ಆಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಈಗಾಗಲೇ ಕೋರ್ ಕಮಿಟಿ ಸಭೆ ನಡೀತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಅಂದ್ರೆ ಬಿಜೆಪಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದೇ ಬಹುದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ದಾವಣಗೆರೆಯಲ್ಲಿ ಎರಡು ಬಣಗಳಿರುವಂತದ್ದು, ಜಿಎಂ ಸಿದ್ದೇಶ್ವರ್ ಬಣ, ಅದೇ ರೀತಿಯಾಗಿ ರೇಣುಕಾಚಾರ್ಯ ಅವರ ಬಣ. ಸೊ ಹೀಗಾಗಿ ಈ ಎರಡು ಬಣದ ನಾಯಕರನ್ನ ಈ ಎರಡು ಬಣದ ನಾಯಕರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ರು ಸಹ ಮತ್ತಷ್ಟು ಈ ಒಂದು ಬಣ ಬಡಿದಾಟ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ವಿಜಯೇಂದ್ರ ಅವರ ವಿರುದ್ಧ ಈ ಒಂದು ಕ್ಷೇತ್ರದಲ್ಲೇ ಹೊಂದಾಣಿಕೆ ಆರೋಪ ಸಹ ಕೇಳಿ ಬಂದಿತ್ತು. ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು. ಸೊ ಹೀಗಾಗಿ ಈ ಬಾರಿ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಹೊಂದಾಣಿಕೆ ಆರೋಪದಿಂದ ದೂರ ಸರಿದು ಹೇಗಾದ್ರೂ ಮಾಡಿ ಈ ಒಂದು ಕ್ಷೇತ್ರವನ್ನ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಈಗ ವಿಜಯೇಂದ್ರ ಅವರಿದ್ದಾರೆ. ಸೊ ಹೀಗಾಗಿ ಈ ಎರಡು ಬಣದ ನಾಯಕರಲ್ಲಿ ಈಗ ಮೂರು ಆಕಾಂಕ್ಷಿಗಳ ಹೆಸರು ಬರ್ತದ್ದು. ಸೊ ಹೀಗಾಗಿ ಇವರ ಪರವಾಗಿ ಅಂದ್ರೆ ರೇಣುಕಾಚಾರ್ಯ ಅವರು ಅಜಯ್ ಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನು ರೆಬಲ್ ನಾಯಕರು ಸಹ ಮತ್ತೊಬ್ಬರ ಕಡೆ ಬ್ಯಾಟ್ ಬೀಸ್ತಾ ಇರುವಂತದ್ದು. ಸೊ ಹೀಗಾಗಿ ಎರಡು ಬಣದ ನಾಯಕರ ಅಂದ್ರೆ ಆ ಬಣದ ನಾಯಕ ಒಬ್ಬಂದು, ಈ ಬಣದ ನಾಯಕರಲ್ಲಿ ಇಬ್ಬರದ್ದು ಈಗ ನೇಮನ್ನ ಅಂದ್ರೆ ಹೆಸರನ್ನ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಇವತ್ತು ಒಂದು ಕೋರ್ ಕಮಿಟಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಯಾರ್ಯಾರ ಹೆಸರು ಹೈಕಮಾಂಡ್ಗೆ ತಲುಪುತ್ತೆ, ಯಾವ ಬಣದ ನಾಯಕರಿಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ, ಯಾವ ರೀತಿಯಾಗಿ ಮನಬಡಿದಾಟ ಮತ್ತಷ್ಟು ಹೆಚ್ಚಾಗಿರುತ್ತೆ, ಜಾಗೃತ ವಹಿಸಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ವಿದ್ಯಾ.